ರಂಗನಾಥ್ ಅವರು ನಮ್ಮೂರಿಗೆ ಬಂದಿರೋದು ನಮ್ಗೆ ಭಾಳ ಸಂತೋಷ ಆಗಿದೆ. ಇದುವರೆಗೂ ನೀರಾವರಿ ಹೋರಾಟದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾರೂ ಕೂಡ ಹೋರಾಟ ಮಾಡಿರಲಿಲ್ಲ. ಅನೇಕ ಹಿರಿಯ ನಮ್ಮ ಪುಟ್ಮಾಸಿಗೌಡರು ಮತ್ತು ವೈ ಕೆ ರಾಮಯ್ಯನವರು ಹೋರಾಟ ಮಾಡಿದರು. ಅವರ ತದನಂತರ ಅವ್ರಿಗಿಂತಲೂ ಉನ್ನತವಾದಂಥ ರೀತಿಯಲ್ಲಿ ನಮ್ಮ ರಂಗನಾಥ್ ಅವರು ಹೋರಾಟ ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ಜನಗಳೆಲ್ಲರೂ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ನಮ್ಮ ತಾಲೂಕಿನ ಎಲ್ಲ ಜನಗಳು ಅವ್ರನ್ನ ಬೆಂಬಲಿಸಿ ಈ ಹೋರಾಟಕ್ಕೆ ಶಕ್ತಿ ಕೊಡಬೇಕು. ಈ ಶಕ್ತಿ ಕೊಟ್ಟು ಅವ್ರಿಗೆ ಇನ್ನೂ ಮುಂದಿನ ದಿನದಲ್ಲಿ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಕೈ ಬಲಪಡಿಸೋದಕ್ಕೆ ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಇದೇ ರೀತಿ ರೈತರಿಗೆ ಅನುಕೂಲವಾಗುವಂಥ ಕಾರ್ಯಕ್ರಮಗಳನ್ನು ರೂಢಿಸೋದಕ್ಕೆ ನೀವೆಲ್ಲರೂ ಅವರಿಗೆ ಪ್ರೋತ್ಸಾಹನ ಕೊಡಬೇಕು. ವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರೆ, ನಾವು ಹೇಳ್ತಾ ಇದ್ದೀವಿ ವೈಜ್ಞಾನಿಕವಾಗಿದೆ. ಅವ್ರು ಮಾಡ್ತಾ ಇರೋಂಥ ಕೆಲಸ ಓಪನ್ ನ್ಯಾಲೈನಲ್ಲಿ ರೈತರುಗಳು ದೂರದಿಂದ ಹತ್ತಿರದಲ್ಲಿರುವಂಥವ್ರು ಆ ನೀರನ್ನು ಮಿಸ್ಯೂಸ್ ಮಾಡ್ತಾರೆ. ಅದನ್ನು ಇನ್ನೊಬ್ರು ಹೋಗಿ ಪ್ರತಿಭಟನೆ ಮಾಡಲಿಕ್ಕಾಗಲ್ಲ. ಅದರಿಂದ ಲಿಂಕ್ ಕೆನಾಲ್ ಮಾಡೋದ್ರಿಂದ ಲಾಸ್ಟ್ ಕೊನೆಯ ಹಂತಕ್ಕೆ ನಮ್ಗೆ ಬರಬೇಕಾಗಿರೋದ್ರಿಂದ ನಮಗೆ ಈಸಿಯಾಗಿ ಬರುತ್ತೆ. ಈ ಕಾರ್ಯಕ್ರಮನ ಇದೇ ರೀತಿ ಮಾಡಬೇಕು ಅಂತೇಳಿ ಹಣ ಹೆಚ್ಚಿಗೆ ಖರ್ಚಾದರೂ ಕೂಡ ಅವರು ಶ್ರಮ ವಹಿಸಿ ಡಿ ಕೆ ಶಿವಕುಮಾರ್ ಅವರ ಒಂದು ಅನುದಾನ ತಗೊಂಡು ಇಷ್ಟೊಂದು ಒಂದು ಒಳ್ಳೆ ಪ್ರಾಜೆಕ್ಟನ್ನು ಮಾಡಿದ್ದಾರೆ. ಇದನ್ನು ಯಾರೂ ಸಹಿಸೋಕ್ಕಾಗ್ದಲೇ ಇದನ್ನೇನಾದರೂ ಮಾಡಿ ನಿಲ್ಲಿಸಬೇಕು ಅನ್ನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದು ತುಂಬ ಕೆಟ್ಟ ಒಂದು ನಿರ್ಧಾರ, ಹೋರಾಟ. ಇದಕ್ಕೆ ನಮ್ಮ ರೈತರು ಕೂಡ ಕೆಲವರು ಭಾಗವಹಿಸ್ತಾ ಇದ್ದಾರೆ. ಆ ಹೋರಾಟದಲ್ಲಿ ಇದನ್ನು ಮಾಡೋದು ತಪ್ಪು ಅನ್ನೋದನ್ನು ನಾನು ಕಡಾಖಂಡಿತವಾಗಿ ಹೇಳ್ತೀನಿ. ಮಾಡಬಾರ್ದು. ರೈತರಿಗಾಗಿ ನಡೀತಿರುವಂಥ ನೀರಾವರಿ ಕೆಲಸಗಳನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು. ರಂಗನಾಥ್ ಅವ್ರ ಪರವಾಗಿ ನಿಲ್ಲಬೇಕು. ಲಿಂಕ್ ಕೆನಾಲ್ ಕೆಲಸ ಸುಸೂತ್ರವಾಗಿ ನೆರವೇರಬೇಕು. ಇದು ನಮ್ಮ ಗ್ರಾಮಸ್ಥರ ಅಭಿಲಾಷೆ, ನನ್ನ ತಾಲೂಕಿನ ಅಭಿಲಾಷೆ.